2014 पासून भारत आर्थिकदृष्ट्या मजबूत राष्ट्र म्हणून पुढे आला असून अनेक सुधारणा उपाययोजनांमुळे देशाच्या विकासाला गती मिळाली आहे, असे आमदार शशिकला जोल्ले यांनी सांगितले. शुक्रवारी बेळगाव येथील सर्किट हाऊसमध्ये आयोजित पत्रकार परिषदेत त्या बोलत होत्या. 2047 मध्ये देशाला स्वातंत्र्याच्या 100 वर्षांचा टप्पा पूर्ण होणार असून त्यानुसार विकसित भारत उभारणे हे केंद्र सरकारचे प्रमुख ध्येय असल्याचे त्यांनी स्पष्ट केले. ಕಳೆದ ಬಾರಿ ಮೊನ್ನೆ ತಾನೇ ನಡೆದಂಥ ಚಳಿಗಾಲದ ಒಂದು ಕೇಂದ್ರದ ಅಧಿವೇಶನ ಬಹಳಷ್ಟು ಮಹತ್ವಪೂರ್ಣವಾದಂಥ ಒಂದು ಬಿಲ್ಲನ್ನು ಸನ್ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಆ ಬಿಲ್ಲನ್ನು ಘೋಷಣೆ ಮಾಡಲಾಯಿತು. ಅದು ಏನು ಅಂತಂದಾಗ ಮೋದಿಜಿಯವರ ಈ ಸರ್ವಾಂಗೀಣ ಅಭಿವೃದ್ಧಿ ಟಾರ್ಗೆಟ್ ಇಟ್ಟಿರುವಂಥದ್ದು 2047. ಆ ವರ್ಷಕ್ಕೆ ನಮ್ಮ ದೇಶ ಸ್ವತಂತ್ರ ಆಗಿ 100 ವರ್ಷದ ಇತಿಹಾಸ ಇರುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದರೆ ಗ್ರಾಮೀಣ ಭಾಗ ಮತ್ತು ರೈತರು. ಯಾಕಂದರೆ ಗಾಂಧೀಜಿಯವ್ರ ಕನಸು ಕೂಡ ಇತ್ತು. ಗಾಂಧೀಜಿಯವರು ಕೂಡ ಹೇಳ್ತಿದ್ರು, ಯಾವ ಅರ್ಥದಲ್ಲಿ ಯಾವ ಟೈಮಿಗೆ ನಮ್ಮ ಗ್ರಾಮೀಣ ಭಾಗ ಸುಧಾರಣೆ ಆಗ್ತದೋ ಆ ಟೈಮಲ್ಲಿ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಒಂದು ಸುಧಾರಣೆ ಹೊಂದಿದ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಅದೇ ರೀತಿ ಸನ್ಮಾನ್ಯ ಮೋದಿಜಿಯವರು ಕೂಡ ಇವತ್ತು ಅನೇಕ ಬಿಲ್ಗಳ ಮುಖಾಂತರ ಇವತ್ತು ಒಂದು ಹೊಸ ಬಿಲ್ಲನ್ನು, ಇದು ವಿಶೇಷವಾಗಿ ರೈತ ಕುಟುಂಬಕ್ಕೆ ಸಹಾಯವಾಗುವಂಥ ರೀತಿಯಲ್ಲಿ, ರೈತರಿಗೆ ಸನ್ಮಾನ ದೊರೆಯುವಂಥ ರೀತಿಯಲ್ಲಿ ಮತ್ತು ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ರೀತಿಯಲ್ಲಿ ಇವತ್ತು ಬಿಲ್ಲನ್ನು ತಂದರು. ಅದಕ್ಕೆ VB-G ರಾಮ್ಜಿ ಅಂತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಅದನ್ನು ಹೆಸರು ಬದಲಾವಣೆ ಮಾಡಿ ಒಂದು ಬಿಲ್ಲನ್ನು ಮೊನ್ನೆ ನಾವು ತಂದಿರೋದು ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಏನು ಅಂತಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂಥೇಳಿ ಇದರ ಒಂದು ಅರ್ಥವನ್ನು ಕಲ್ಪಿಸುವಂಥ VB-G ರಾಮ್ಜಿ ಅಂತಕ್ಕಂಥ ಒಂದು ಮಸೂದೆ ಮಂಡನೆ ಆಯಿತು. ಇದನ್ನು ನೋಡಿದಾಗ ಈ ಬಿಲ್ಲಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗವನ್ನು ಕಾನ್ಸಂಟ್ರೇಟ್ ಮಾಡಿ, ಮೊದಲು ಕೂಡ ನಾವು ನರೇಗಾ ಅಂತ ಹೇಳ್ತಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಿದ್ವಿ, ಇದೆಲ್ಲನೂ ಕೂಡ 1960ರಿಂದ ಗ್ರಾಮೀಣ ಭಾಗದ ವಿಕಾಸಕ್ಕಾಗಿ ಇದ್ದರೂ ಕೂಡ ಅಷ್ಟರ ಮಟ್ಟಿಗೆ ಇದು ಅಭಿವೃದ್ಧಿ ಆಗಿರಲಿಲ್ಲ ಮತ್ತು ಎಫೆಕ್ಟಿವ್ ಆಗಿ ಇದು ಕಾರ್ಯ ಮಾಡಿರಲಿಲ್ಲ. ಹಾಗಾಗಿ ಇದರಲ್ಲಿ ಈ ಬಿಲ್ಲಲ್ಲಿ, ಮೊದಲಿನ ಬಿಲ್ಲಲ್ಲಿ ಅನೇಕ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಸ್ಟ್ರಾಂಗ್ ಆದ ಬೇಸನ್ನು ಹಾಕಿ ಇವತ್ತಿನ ಪರಿಸ್ಥಿತಿಯಲ್ಲಿ 2025ರ ನಂತರದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಏನೇನು ಕಾರ್ಯಗಳನ್ನು ಕೈಗೊಳ್ಳಬೇಕು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರ ಕೈ ಬಲಪಡಿಸಬೇಕು ಮತ್ತು ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. भ्रष्टाचार रोखण्यासाठी विविध तंत्रज्ञानाचा वापर करण्यात आला आहे. महिला प्राधान्य, एकल महिला, दिव्यांग तसेच तृतीयपंथीयांना विशेष संधी देण्यात येत असल्याचेही त्यांनी सांगितले. विनोद कोलकार, KMM मराठी, बेळगाव.